ಇಲ್ಲಿ ಬಡ್ಜೆಟಲ್ಲಿ ಎಲಿವೇಟ್ ಕಾರಿಡಾರ್ ಬೆಂಗಳೂರದು 24-25 ಬಡ್ಜೆಟ್ ಅಲ್ಲಿ ಘೋಷಣೆ ಆಗಿರೋದು. 24-25, 26-27 ಈಗ ಇನ್ನು ಆರಂಭನೆಗೊಂಡಿಲ್ಲ. ಬಡ್ಜೆಟ್ ಅಲ್ಲಿ ಯಾಕೆ ಘೋಷಣೆ ಮಾಡಿದ್ರಿ? ಅವಾಗೇ ಘೋಷಣೆ ಮಾಡ್ಬೇಕಾಯ್ತು. ಯಾವಾಗ ಮಾಡಕ್ ಸಾಧ್ಯ ಆದತ್ತೋ ಅವಾಗ. ಬೆಂಗಳೂರು ನಗರಗಳಲ್ಲಿ ಕಾಲುವೆಗಳ ಬಫರ್ ಪ್ರದೇಶದಲ್ಲಿ 3,000 ಕೋಟಿ ವೆಚ್ಚದಲ್ಲಿ 300 ಕಿಲೋಮೀಟರ್ ಉದ್ದದ ಜಾಲ ಅಭಿವೃದ್ಧಿ. ಅದು ಕಾಲದಲ್ಲೇ ಇದೆ. ರವಿ ಸುಬ್ರಹ್ಮಣ್ಯ ಎಲ್ಲನಾಗಿದೆಯಾ? 1 ಕಿಲೋಮೀಟರ್ ಆಗಿಲ್ಲ. ಭಾಷಣಕ್ಕಷ್ಟೇ. ಬೆಂಗಳೂರಿಗೆ ಪತ್ರಿಕೆಯವರು ನಾನು ನೋಡಿದೆ, ಯಾರೇ ಬಡ್ಜೆಟ್ ಮಾಡಿದ್ರು ಭರಪೂರನೇ ಅಂತ ಹಾಕ್ಬಿಡ್ತಾರೆ ಅವರು. ಯಾರೇ ನಾನು ನೋಡಿದೆ, ಇದುವರೆಗೂ ಎಷ್ಟು ಬಡ್ಜೆಟ್ ಬಂದಿದೆಯೋ ಗೊತ್ತಿಲ್ಲ. ಮೊನ್ನೆ ಪಾರ್ಟಿನೂ ಕೊಟ್ಟಿದ್ರಂತೆ, ಫೋಟೋ ಹಾಕ್ಬಿಟ್ಟವ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಭರಪೂರ. ಇಲ್ಲಿ ಹಾಗೇ ಇಲ್ಲ. ಮತ್ತು ಪೆರಿಫಲ್ ರಿಂಗ್ ರೋಡ್ ಅಂತೂ ಇಲ್ಲ ಬಿಡಿ, ಅದು ಶುರು ಆಗೋದೇ ಇಲ್ಲ. ಆಮೇಲೆ ಬೆಂಗಳೂರಲ್ಲಿ 4 ಕಡೆ ವೈಜ್ಞಾನಿಕವಾಗಿ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ 2024ರಲ್ಲಿ ಹೇಳಿರೋದು. ಇದುವರೆಗೂ ಒಂದು ಮಾಡಿಲ್ಲ. ಅವ್ರು ಹೇಳಿದ್ದಾರೆ 100 ಎಕರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. 100 ಎಕರೆ 4 ದಿಕ್ಕುಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ಅಂತ ಹೇಳಿದ್ದಾರೆ. 4 ದಿಕ್ಕು ಬೇಡ, ಯಾವ್ದಾನ ಒಂದು ದಿಕ್ಕನ ಆ ಕನಕಪುರ ದಿಕ್ಕಾಗನ ಮಾಡಿದ್ರೆ ಪರವಾಗಿರಲ್ಲ. ಆ ಕನಕಪುರ ದಿಕ್ಕಲ್ಲೂ ಇಲ್ಲ, ಈ ಕಡೆ ವೈಟ್ ಫೀಲ್ಡ್ ದಿಕ್ಕಲ್ಲೂ ಇಲ್ಲ, ಯಾವ ದಿಕ್ಕಲ್ಲೂ ಇಲ್ಲ ಇವತ್ತು. ಆಮೇಲೆ ನಾನು ನೋಡಿದೆ, ಇದು ಸ್ಕೈ ಡೆಕ್ ಅದೆಲ್ಲ ಹೋಗಿ ಬಂದ್ರು, ಫಾರಿನ್ಗೆಲ್ಲ ಹೋಗಿ ಬಂದ್ರು. ಜಾಸ್ತಿ ಫಾರಿನ್ಗೆ ಹೋಗ್ತಾರೆ. ಈ ಸ್ಟವಲ್ಲೆಲ್ಲ ಹಾಕ್ತಾರಲ್ಲ ಈಗ, ಅದ್ಯಾವ್ದು ಇದ್ರದ್ದು ಲೂಯಿ ಓಟೋ ಅದು ಹಾಕ್ತಾರೆ. ಲೂಯಿ ಓಟೋ ಅದು ಅಲ್ಲೋಗಿ ಬಂದ್ರು ಅವರು. ಅದು ನೋಡಿ, ಅದು ಸ್ಕೈ ಡೆಕ್ ಗೊತ್ತಲ್ಲ, ದೊಡ್ಡ ತಿರುಗುವಂಥದ್ದು ಏನೋ ಇರಬೇಕು. ಬೆಂಗಳೂರಲ್ಲಿ 250 ಮೀಟರ್ ಎತ್ತದ ಸ್ಕೈ ಡೈವ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ಹೇಳಿ 2 ವರ್ಷ ಆಯ್ತು. ಅದಕ್ಕೆಷ್ಟು? 250 ಕೋಟಿ ವೆಚ್ಚ ಅಂದ್ರು. 250 ಕೋಟಿ. ಅದಕ್ಕೂ ಅನೌನ್ಸ್ ಮಾಡಿದ್ರು, ನಾವು ನೈಸ್ ರೋಡಲ್ಲೇ ಮಾಡ್ತೀರಿ ಅಂತ. ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ನೋಡ್ಕೊಂಬಂದ್ರಷ್ಟೇ, 1 ನಯಾ ಪೈಸನೂ ಕೊಟ್ಟಿಲ್ಲ ಅದಕ್ಕೆ. ಐಡೆಂಟಿಫೈನೂ ಆಗಿಲ್ಲ, ಗೌರ್ಮೆಂಟ್ ಆರ್ಡ್ರು ಆಗಿಲ್ಲ, ಏನೂ ಇಲ್ಲ. ಅನೌನ್ಸ್ಮೆಂಟು ಬಡ್ಜೆಟ್ ಅಲ್ಲಿ ಓದಿದ್ರಿ ಅದನ್ನ. 100ಕ್ಕೆ 100 ಸಾಧನೆ ಅಂದ್ರಲ್ಲ, ಇವ್ಯಾವ ಸಾಧನೆಗಳು ಇವು? ಅದೇ ರೀತಿ ಕೌಶಲ್ಯ ಅಭಿವೃದ್ಧಿ. ಮುಖ್ಯಮಂತ್ರಿಗಳ ಕೌಶಲ್ಯ ಅಭಿವೃದ್ಧಿ, ನನ್ನ ವೃತ್ತಿ ನನ್ನ ಆಯ್ಕೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಜರ್ಮನ್, ಇಟಾಲಿ, ಸ್ಪ್ಯಾನಿಷ್ ಭಾಷೆಯ ಕೌಶಲ್ಯ ತರಬೇತಿ, ವಿದೇಶದಲ್ಲಿ ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು. ಅಂತಾರಾಷ್ಟ್ರೀಯ ಉದ್ಯೋಗ ಮೇಳ ಆಯೋಜನೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸೂಕ್ತ ವೃತ್ತಿ. ಈ ಸಲುವಾಗಿ ನನ್ನ ವೃತ್ತಿ ನನ್ನ ಆಯ್ಕೆ. ನಿಮ್ದಲ್ಲ, ಅಲ್ಲಿ ನಿಮ್ದಲ್ಲ ಕಾರ್ಯಕ್ರಮ. 2.3 ಲಕ್ಷ ವಿದ್ಯಾರ್ಥಿಗಳಿಗೆ. ಸರ್ ನಿಮ್ದಲ್ಲ? ಇಲ್ಲ, ಯಾಕೋ ನಿಮ್ ಕಡೆನೇ ಓದ್ತಾಯ್ತು. ನಂದು ನನಗೆ ಹೇಳ್ತೀರಾ? ಮತ್ತೆ ಯಾಕೆ ಅದು ಹೇಳ್ತೀರಾ ಅಂತ. ಆಯ್ತಾಯ್ತು ಬಿಡಿ. ಇಲ್ಲ, ನನ್ನ ವೃತ್ತಿ ನನ್ನ ಆಯ್ಕೆ. 2.5 ಲಕ್ಷ ವಿದ್ಯಾರ್ಥಿಗಳಿಗೆ ಪ್ಲಾನ್ ಇರ್ಬೇಕಾಯ್ತು, ಅಂದ್ರೆ ಮಾರ್ಗದರ್ಶನ ಕೊಡ್ಬೇಕಾಯ್ತು ಅವ್ರೆಲ್ಗ. ಟೆಂಡರು ಕೂಡ ಕರೆದಿಲ್ಲ. ಕಂಪ್ಲೀಟ್ ಮಾಡೋದಿರ್ಲಿ, ಟೆಂಡರು ಇಲ್ಲ. ಅಂಥದ್ದು ಯಾಕೆ ಬಡ್ಜೆಟ್ ಅಲ್ಲಿ ಓದಿದ್ರಿ? ಸರಿ ಸುಳ್ಳು ತಾನೇ ಬಡ್ಜೆಟ್. ಸರಿ ಬಡ್ಜೆಟೇ ಸುಳ್ಳು. ಪಾರಂಪರಿಕ ಕೌಶಲ್ಯ ಉಳಿವಿಗಾಗಿ 2,000 ಅಭ್ಯರ್ಥಿಗಳಿಗೆ ಟೂಲ್ ಕಿಟ್. ಬೀದರ್ ಜಿಲ್ಲೆಗಳಲ್ಲಿ ಕೌಶಲ್ಯ ತರಬೇತಿ ಕೇಂದ್ರ ತರಬೇತಿ. ಇದುವರೆಗೂ ಒಬ್ಬರಿಗೂ ತರಬೇತಿ ಕೊಟ್ಟಿಲ್ಲ. ಒಬ್ಬರಿಗೆ, ನಾಟ್ ಇವನ್ ಎ ಸಿಂಗಲ್, ಒಬ್ಬ ಅಭ್ಯರ್ಥಿಗೂ ಕೂಡ ಕೊಟ್ಟಿಲ್ಲ. ಇಲ್ಲ, ತರಬೇತಿ ಕೊಟ್ಟಿಲ್ಲ ಅಂತ ಹೇಳಿ ಇಂದಿರಾ ಕ್ಯಾಂಟೀನ್. ಆಮೇಲೆ ಇಲ್ಲ, ನಾನು ಇಂದಿರಾ ಕ್ಯಾಂಟೀನ್
ನಿರ್ವಹಣೆಯ ಸ್ವಸಹಾಯ ಸಂಘಗಳಿಗೆ ಮುಖ್ಯಮಂತ್ರಿಗಳು ಕಳೆದ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಮಹಿಳೆಯರಿಗೆ ಮೂಲಕ ನಿರ್ವಹಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತೀರಿ. 10 ನಗರ ಪ್ರದೇಶಗಳಲ್ಲಿ ಆರಂಭಿಸಲಾಗುವುದು. ಇದು ಯೋಜನೆ. ಇನ್ನು ಪಟ್ಟಿನೇ ಆಯ್ಕೆ ಮಾಡಿಲ್ಲ. ಯಾವ ನಗರದಲ್ಲಿ ಮಾಡಬೇಕು ಅಂತ ಪಟ್ಟಿನೇ ಆಯ್ಕೆ ಮಾಡಿಲ್ಲ. ಯಾವುದನ್ನು ಕೂಡ ಪಟ್ಟಿನೇ ಇಲ್ಲ ಇನ್ನೊಂದು. ಆಮೇಲೆ ಅಕ್ಕ ಕೆಫೆ ತಂಗಿ ಕೆಫೆ ಅಂತ ಇತ್ತು, ಬಜೆಟ್ ಬುಕ್ ಅಲ್ಲಿ ಬಂದಿದೆ. ಅಕ್ಕ ಕೆಫೆ ತಂಗಿ ಕೆಫೆ ಜಿಲ್ಲಾ ಮತ್ತು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಮಾಡ್ತೀರಿ ಅಂತ ಹೇಳಿದ್ರು. ಅಕ್ಕ ಕೆಫೆನೂ ಇಲ್ಲ, ತಂಗಿ ಮಾಡಿದೀವಿ. ಸಾಕಷ್ಟು ಪ್ರಸ್ತಾವನೆ ಮಾಡಿದೀವಿ ಅಕ್ಕ ಕೆಫೆಗಳು. ನೀವು ಪ್ರಸ್ತಾವನೆ ಹೇಳಿ ಅವರು ಮಾಡಿದೀವಿ. ಅನೇಕ ಜಿಲ್ಲೆಗಳಲ್ಲಿ ಮಾಡಿದೀವಿ. ಎಲ್ಲ ಮಾಡಿದೀವಿ ಅಕ್ಕ ಕೆಫೆ. ಜಿಲ್ಲಾ ಮತ್ತು ಪಂಚಾಯಿತಿ ಕಚೇರಿಗಳ ತಾಲೂಕಾ ಕೇಂದ್ರಗಳಲ್ಲೂ ಕೂಡ ಮಾಡಿದೀವಿ. ಎಷ್ಟು ಮಾಡಿದಿರ ಹೇಳಿ. ಈಗ ಎಷ್ಟು ತಾಲೂಕಿದೆ? ಈಗಾಗಲೇ ನಮ್ಮ 40 ತಾಲೂಕಿದೆಯಾ? 50 ಟಾರ್ಗೆಟ್ ಇತ್ತು, 50% ರೀಚ್ ಆಗಿದ್ದೀವಿ. ಇನ್ನು ತಾಲೂಕಿನ ಕೃಷಿ ಕ್ಲಸ್ಟರ್ DPR ಹಂತದಲ್ಲೇ ಇದೆ. ಇನ್ನ ITI ಉನ್ನತೀಕರಣ. ಕಲಬುರಗಿ ಜಿಲ್ಲೆ ಸೇಡಂನಲ್ಲಿ ಸರ್ಕಾರಿ ITI ಅನ್ನು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ 25 ಕೋಟಿ ವೆಚ್ಚದಲ್ಲಿ ಉನ್ನತೀಕರಿಸಲಾಗುವುದು. ಇನ್ನು DPR ಮಾಡ್ಬೇಕಂತೆ. ಇಲ್ಲ, ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ಟೆಂಡರ್ ಕರೆದಿದ್ದೀವಿ. ಅದನ್ನ ಕ್ಯಾಬಿನೆಟ್ ಅಪ್ರೂವಲ್ ಆದ್ರೆ ಏನ್ ಬರ್ತೈತ್ರಿ? ನೀವು ಬಜೆಟ್ ಅಲ್ಲಿ ಘೋಷಣೆ ಮಾಡಿರೋದು ಮಾಡ್ತೀನಿ ಅಂತ ಎಲ್ಲಾನು ಕ್ಯಾಬಿನೆಟ್ ಅಲ್ಲಿ ಇದೆ. ಇವಾಗ ನಾನು ಹೇಳೋದೆಲ್ಲಾನು ಕ್ಯಾಬಿನೆಟ್ ಅಲ್ಲಿ ಇದೆ. ಟೆಂಡರ್ ಕರೆಯಲಾಗಿದೆ, ವರದಿ ತಗೊಂತಾ ಇದ್ದೀರಿ. ಇಷ್ಟ ಎಲ್ಲನೂ ಕೂಡ ಇಷ್ಟ ಇರೋದು. ಪ್ರಭಾವಿ ಸಚಿವರುಗಳೆಲ್ಲ ಇರುವಂತ ಜಿಲ್ಲೆಗಳವು ಇದು ಆಸಕ್ತಿನೇ ಇಲ್ಲದೆ ಅವ್ರಿಗೆ ಮಾಡ್ಲಿಕ್ಕೆ. ಮಾನ್ಯ ಅಧ್ಯಕ್ಷರು, ಈಗಾಗಲೇ ನಾವು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಕಲಬುರಗಿಯಲ್ಲಿ ಪ್ರಾರಂಭ ಮಾಡಿದೀವಿ. ನೀವು ವಿರೋಧ ಪಕ್ಷ ನಾಯಕರಿಗೆ ಸರಿಯಾದ ಮಾಹಿತಿ ಇಲ್ಲ, ಬೇಕಿದ್ರೆ ಸ್ಟಾರ್ಟ್ ಮಾಡಿದೀವಿ. ನಿಮಗಿದ್ರೆ ಹೇಳ್ತಿರಲ್ಲ, ಅವಾಗ ಹೇಳಿ. ಈಗ ನೀವು ಇಡೀ ರಾಜ್ಯ ಅಂತ ಕೊಟ್ಟಿರ್ತೀರ, ಇಡೀ ರಾಜ್ಯದಲ್ಲಿ ಅಂತ ಹೇಳಿರ್ತೀರ. ನೀವು 4 ಕಡೆ ಮಾಡ್ಬಿಟ್ಟು ಇಡೀ ರಾಜ್ಯ ಅಂತ ಹೇಳ್ಬಿಟ್ರೆ ಆತತ? ಹೇಳ್ಬೇಕು 4 ಕಡೆನೆ. ನಿಮ್ ಬಜೆಟ್ ಘೋಷಣೆಯಲ್ಲಿ 4 ಕಡೆ ಮಾಡ್ತೀರಿ ಅಂತ ಹೇಳಿದ್ರಿ. 3 ಕಡೆ ಮಾಡಿ, ಅದನ್ನ ಹೋಗ್ತೀನಿ. 3 ಕಡೆ ಹೇಳಿದ್ದು 3 ಕಡೆ ಕೆಲಸ ಪ್ರಾರಂಭ ಆಗಿದೆ. ನೀವು ಬಜೆಟ್ ಬುಕ್ ಅಲ್ಲಿ 3 ಅಂತ ಹೇಳಿದೀರಾ? 3 ಹೇಳಿದ್ವಿ ನಾವು. ಲಾಸ್ಟ್ ಟೈಮ್ ಏನ್ ಹೇಳಿದ್ವಿ ಅಂದ್ರೆ ಕಲಬುರ್ಗಿ, ಮೈಸೂರು ಅಂಡ್ ತಲಕಲ್ ಹೇಳಿದ್ವಿ. 3 ಕಡೆ ಕೆಲಸ. ಆಯ್ತು. ಟೆಂಡರ್ ಕರೆದಿದ್ದೀರಾ? ಅಷ್ಟೇ ತಾನೆ? ಕ್ಯಾಬಿನೆಟ್ ಅಪ್ರೂವ್. ನಾನು ಅದನ್ನೇ ತಪ್ಪು ಅಂತ ಹೇಳ್ತಾ ಇರೋದು. ಟೆಂಡರ್ ಕರೀರಿ, ಕ್ಯಾಬಿನೆಟ್ ಅದಲ್ಲ ಇಂಪಾರ್ಟೆಂಟ್. ಕೆಲಸ ಆಗ್ಬೇಕು ಅನ್ನೋದು. ಕನ್ಸ್ಟ್ರಕ್ಷನ್ 50% ಆಗಿದೆ. ಒಂದೇ ವರ್ಷದಲ್ಲೇ ಮಾಡಕ್ಕೆ ಬಜೆಟ್ ಮಾಡೋದು. ನೆಕ್ಸ್ಟ್ ಇಯರ್ ಬೇರೆ ಬಜೆಟ್ ಬಂದ್ಬಿಡ್ತೈತಲ್ಲ. ಬೇರೆ ಬಜೆಟ್ ಬರ್ತೈತೆ, ಬೇರೆ ಬಜೆಟ್ಗೆ ಹೋಗ್ತೀರಿ ನಾವು. ಈ ಹಳೇದು ಹೋಗ್ತೈತೆ. ಆಮೇಲೆ ಅವರು ಎದ್ದು ಕೇಳಿದ್ರು, ನಾನು ಇಲಾಖೆಯಿಂದ ತರ್ಸ್ಕೊಂಡಿರೋ ಮಾಹಿತಿ ಕಾಪಿನೂ ಕೊಟ್ಬಿಡ್ತೀನಿ, ಬೇಕಾದ್ರೆ ನಂದು ಮುಗಿದ ತಕ್ಷಣ ಕಾಪಿ ಕೊಡ್ತೀನಿ ಅವ್ರಿಗೆ. ಆ ಇಲಾಖೆಯವ್ರು ಏನು ಉತ್ತರ ಕೊಟ್ಟವ್ರೆ ಅಂತ. ಆ ಇಲಾಖೆಯವ್ರ ಉತ್ತರನ ಅಫಿಷಿಯಲ್ ಆಗಿ ತಗೊಂಡಿದ್ದೀನಿ. ಇಷ್ಟು ನಾನು ಏನೇನು ಹೇಳ್ತಾ ಇದ್ದೀನಿ ಅದೆಲ್ಲ ಅಫಿಷಿಯಲ್ ಆಗಿ ನಾನು ತಗೊಂಡೇ ಕೊಟ್ಟಿರೋದು. ಆ ಇಲಾಖೆದು ಕೊಡ್ತೀನಿ, ಓದ್ಲಿ ಬೇಕಾದ್ರೆ ಅವ್ರು. ಆಮೇಲೆ ಬೇಕಾದ್ರೆ ಅವ್ರು ಚೀಮಾರಿ ಹಾಕಡ್ಲಿ. ಆಮೇಲೆ ನಂದಿನಿ ಲೇಔಟ್ ಅಲ್ಲಿ ಚಲನಚಿತ್ರ ಅಕಾಡೆಮಿ ಮೂಲಕ 2.5 ಎಕರೆ ಪ್ರದೇಶದಲ್ಲಿ ಬಹುಪರದೆಯ ಚಿತ್ರಮಂದಿರಗಳನ್ನ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ನಾನು ಕೇಳಿದ ಇಲಾಖೆಯವ್ರನ್ನ, ಸಮಾಲೋಚನೆ ಆಯ್ಕೆ ಹಂತದಲ್ಲಿದೆ ಅಂದ್ರು. ಇನ್ನು ಸಮಾಲೋಚನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ಬಿಟ್ಟವ್ರು, ಇನ್ನು ಅನುಮೋದನೆ ಇಲ್ಲ. ಅದಕ್ಕೆ ಸಮಾಲೋಚನೆ ಅಷ್ಟೇ. 3 ಕೋಟಿ ವೆಚ್ಚದಲ್ಲಿ ಚಲನಚಿತ್ರ ಭಂಡಾರ ತಜ್ಞರ ವರದಿ ಬರಬೇಕು ಅಂತ ಕಾಯ್ತಾ ಇದ್ದೀನಿ. ಅವ್ರು ರಿಪೋರ್ಟ್ ಕೊಟ್ಟಿರೋದು ನನಗೆ, ಇಲಾಖೆಯವರು ರಿಪೋರ್ಟ್ ಕೊಟ್ಟಿರೋದು. ತಜ್ಞದ ವರದಿಯಾಗೆ ಕಾಯ್ತಾ ಇದ್ದೀರಿ ಅಂತ ಹೇಳಿ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳದ್ದು ಬಹಳ ಆಸೆ, ಮೈಸೂರಲ್ಲಿ ಚಿತ್ರನಗರಿ 150 ಎಕರೆ ಪ್ರದೇಶದಲ್ಲಿ ಇನ್ನು DPR ಹಂತದಲ್ಲೇ ಇದೆ. ಇನ್ನು ಶೂಟಿಂಗ್ ಶುರುವಾಗಿಲ್ಲ. ಇನ್ನು ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್ ಯಾವುದು ಬಂದಿಲ್ಲ.
ಇನ್ನ DPR ಅಲ್ಲೇ ಇದೆ. ಇವ್ರು ಮುಖ್ಯಮಂತ್ರಿ ಇದ್ದಾಗ ಮಾಡ್ತಾರೋ ಅಥವಾ ಯಾವ ಮಾಡ್ತಾರೋ ಅದು ಗೊತ್ತಿಲ್ಲ ನಮ್ಗೆ, ಅವ್ರದ ಇದು. ಇನ್ನು ಕಂದಾಯ ಇಲಾಖೆ 100 ನಾಡ ಕಚೇರಿ ಘೋಷಿಸಾಯಿತು. ಅದರಲ್ಲಿ 100ರಲ್ಲಿ 53 ಮಾತ್ರ ಅನುಮೋದನೆ ಕೊಟ್ಟವ್ರು, ಆಡಳಿತಾತ್ಮಕ ಅನುಮೋದನೆ ಅಷ್ಟೇ. ಇನ್ನು 50 ಉಳಿದವು ಮಾಡಲೇ ಇಲ್ಲ. ಇದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಅಷ್ಟೇ, ಕೆಲಸ ಇನ್ನೂ ಇಲ್ಲ. ಅಂದ್ರೆ ಬಡ್ಜೆಟ್ ಅಲ್ಲಿ ಘೋಷಣೆ ಆದಂತ ಕಾರ್ಯಕ್ರಮಗಳೇ ಈ ಪರಿಸ್ಥಿತಿ ಆದರೆ ಇನ್ನು ಉಳಿದಂಥದ್ದೇನು ಭರವಸೆಗಳು, ಮಂತ್ರಿ ಭರವಸೆ ಕೊಡೋದು ಅವೆಲ್ಲನೂ ಕೂಡ ಅದು. ಅದರಿಂದ ಈ ಸರ್ಕಾರ ಈ ಬಡ್ಜೆಟ್ ಮಾಡಕ್ಕೆ ಜನರ ನಂಬಿಕೆ ವಿಶ್ವಾಸ ಹೊರಟೋಗಿದೆ. ಹಿಂದಿನ ಬಡ್ಜೆಟ್ ಅಲ್ಲೇ ಏನು ಮಾಡಿಲ್ಲ. ಇವತ್ತು ತೆರಿಗೆಗಳು ಅಷ್ಟೇ. ನಾನು ಈಗಾಗಲೇ ತೆರಿಗೆಗಳ ಬಗ್ಗೆ ಹೇಳಿದ್ದೀನಿ. ತೆರಿಗೆಗಳು ಸಂಗ್ರಹಣೆಯೂ ಕೂಡ ಕಡಿಮೆ ಆಗಿದೆ. ಇವರು ತೆರಿಗೆ ಸಂಗ್ರಹಣೆಯೂ ಕೂಡ ಸರಿಯಾಗಿ ಬರ್ತಾ ಇಲ್ಲ. ವಾಸ್ತವಿಕ ನೆಲೆಗಟ್ಟಿನಲ್ಲಿ ಇವರು ತೆರಿಗೆಗಳನ್ನು ಫಿಕ್ಸ್ ಮಾಡ್ತಾ ಇಲ್ಲ. ಕರ್ನಾಟಕವು 26-27ರಲ್ಲಿ ಕೇಂದ್ರ ಸರ್ಕಾರದಿಂದ 63.49 ಕೋಟಿ ರುಗಳನ್ನು ತೆರಿಗೆ ಬಾಬ್ತಿನ ಭಾಗದಲ್ಲಿ ಸ್ವೀಕರಿಸಿದೆ. 25-26ರಲ್ಲಿ ಈ ಬಾಬ್ತಿನಲ್ಲಿ ರಾಜ್ಯಕ್ಕೆ ಬಂದಿರುವ ಹಣ 50 ಕೋಟಿ. ಅಂದರೆ 26-27ರಲ್ಲಿ ಇದಕ್ಕಿಂತ 13,049 ಕೋಟಿ ಹಣ ಹೆಚ್ಚಾಗಿ ಸಿಗ್ತೈತೆ ಅದರಿಂದ ಅವರಿಗೆ. ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ರಿಪ್ಲೈ ಮಾಡೋರು, ಫೈನಾನ್ಸ್ ಡಿಪಾರ್ಟ್ಮೆಂಟ್ RBIನವರು ಅವ್ರು ಹೇಳಿದ್ದಾರೆ, ಕರ್ನಾಟಕ ಸರ್ಕಾರದ ಮೇಲಿರುವ ಸಾಲದ ಮೊತ್ತ 8.14 ಲಕ್ಷ ಕೋಟಿ ಆಗಿದ್ದು, ಇದು GSDPಯ 26.5% ಆಗಿದೆ ಅಂತ ಹೇಳಿದ್ದಾರೆ. RBIನವರು ಹೇಳಿರೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ, ನೀವು ಆ ಲೆಕ್ಕನೇ ಸರಿ ಇಲ್ಲ ಅಂತ ಹೇಳಿದ್ದಾರೆ. RBIನವರು ಹೇಳಿರೋದು ಸರಿನಾ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳಿರೋ ಸರಿನಾ, ಅದು ಕೂಡ ಕ್ವಶನ್ ಮಾರ್ಕ್. ಸರಿನಾ ಅನ್ನೋದ್ರ ಬಗ್ಗೆ ಇವತ್ತು ಅದು ಗ್ರಾಫೇ ಇದೆ ನನ್ನ ಹತ್ರ. ರಾಜ್ಯದ ಆದಾಯ ಸಂಗ್ರಹದ ಹಿನ್ನಡೆ, ಬಡ್ಡಿ ಪಾವತಿ ಏರಿಕೆ ಇವತ್ತು ಇದನ್ನು ಕೂಡ ಇದೆ. ಅಂದ್ರೆ ನೈಜತೆ ಇಲ್ಲ ಇದರಲ್ಲಿ, ಯಾವುದನ್ನು ಕೂಡ ನೈಜತೆ ಕಾಣ್ತಾ ಇರೋದು ಯಾವುದು ಕೂಡ ಈ ಬಡ್ಜೆಟ್ ಅಲ್ಲಿ ಇಲ್ಲ.